Hello, Namaskara. Nanam Arpita Abhishek. Welcome back to my YouTube channel. Welcome to a weekly vlog. So, ತುಂಬಾ ಜನ ಕೇಳ್ತಾ ಇದ್ರಿ ಪಾಪು ಆದ್ಮೇಲೆ ವ್ಲಾಗ್ ಮಾಡಿ ಅಂತ. ಒಂದಿನದ ವ್ಲಾಗ್ ಖಂಡಿತ ಮಾಡೋಕ್ಕಾಗಲ್ಲ ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ನಾನು ಪಾಪು ಜೊತೆನೇ ಇರ್ತೀನಿ. ಇದರ್ ಫೀಡ್ ಮಾಡ್ತಾ ಇರ್ತೀನಿ ಅಥವಾ ಅವಳಿಗೆ ಸ್ನಾನ ಇರುತ್ತೆ ಅಥವಾ ಅವಳದೇ ಕೆಲಸ ಇರುತ್ತೆ. ಆ್ಯಂಡ್ ಇನ್ನೂ ನಾನು ಪಾಪು ಫೇಸ್ ರಿವೀಲ್ ಮಾಡದೇ ಇರೋದ್ರಿಂದ ನಾನು ಆ ಪಾರ್ಟ್ ಎಲ್ಲ ಜಾಸ್ತಿ ತೋರ್ಸೋಕ್ಕಾಗಲ್ಲ. ಸೊ ಹಾಗಾಗಿ ವೀಕ್ಲಿ ವ್ಲಾಗ್ ಮಾಡಿದ್ರೆ ಸ್ವಲ್ಪ ಬಿಟ್ಸ್ ಆ್ಯಂಡ್ ಪೀಸಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೋದು ಅಂತ ಅಂದ್ಕೊಂಡೆ. ಆ್ಯಂಡ್ ಈ ವೀಕ್ ಸ್ಪೆಷಲ್ ಏನಪ್ಪ ಅಂತ ಅಂದರೆ ಈ ವಾರ ನನ್ನ ಪಾಪುದು 1 month ಬರ್ತ್ಡೇ ಇದೆ ಆ್ಯಂಡ್ ನಂದು ಬರ್ತ್ಡೇ ಇದೆ, ಧನು ನನ್ನ ಬ್ರದರ್ ಇನ್ ಲಾದು ಬರ್ತ್ಡೇ ಇದೆ. ಸೊ ಐ ಥಾಟ್ ಇಟ್ ವಿಲ್ ಬಿ ಇಂಟ್ರೆಸ್ಟಿಂಗ್. ಆ್ಯಂಡ್ ಹೋದ ವರ್ಷದ್ದು ಬರ್ತ್ಡೇ ವ್ಲಾಗ್ ಕೂಡ ನಾನು ಮಾಡಿದ್ದೆ. ನೀವು ಇನ್ನೂ ನೋಡಿಲ್ಲ ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಲಾಸ್ಟ್ ಇಯರ್ ನಾನು ಅಂದ್ಕೊಂಡೂ ಇರಲಿಲ್ಲ ಈ ವರ್ಷ ನನಗೆ ಮಗು ಇರುತ್ತೆ, ಲೈಫ್ ಇಷ್ಟೊಂದೆಲ್ಲ ಚೇಂಜ್ ಆಗಿರುತ್ತೆ ಅಂತ. ಬಟ್ ಸರ್ಪ್ರೈಸಸ್ ಆರ್ ಗುಡ್. ಆ್ಯಂಡ್ ಹೇಳ್ತಾರೆ ಗೊತ್ತಾ, ಅನ್ಪ್ಲ್ಯಾನ್ಡ್ ಬೇಬೀಸ್ ಆರ್ ಏಂಜಲ್ಸ್ ಸೆಂಟ್ ಫ್ರಮ್ ಗಾಡ್ ಅಂತ. ಸೊ ದೇವರೇ ನನ್ನ ಮಗಳನ್ನ ಒಂದು ದೇವತೆ ರೂಪದಲ್ಲಿ ಕಳಿಸಿದ್ದಾರೆ ಥರ ಫೀಲಿಂಗ್ ನನಗೆ. ಆ್ಯಂಡ್ ಐ ಆಮ್ ಅಬ್ಸಲ್ಯೂಟ್ಲಿ ಎಂಜಾಯಿಂಗ್ ಮೈ ಮದರ್ಹುಡ್. ಸೊ ಪಾಪು ಮಲಗಿದ್ದಾಳೆ ಆ್ಯಂಡ್ ನಾನು ಕೊಸ ಅಂತೆಲ್ಲ ಮಾತಾಡಲ್ಲ. ಆ್ಯಕ್ಚುಲಿ ಅವಳಿಗೆ ನಂದು ಅಬಿದು ಮನೆಯವ್ರದ್ದು ವಾಯ್ಸ್ ಕೇಳಿಸ್ಕೊಂಡ್ರೆ ಚೆನ್ನಾಗೇ ನಿದ್ದೆ ಮಾಡ್ತಾಳೆ. ಪ್ರಾಬಬ್ಲಿ ಅವಳಿಗೆ ಆ ಸೆಕ್ಯೂರಿಟಿ ಫೀಲಿಂಗ್ ಇರ್ಬೋದು, ಎಲ್ಲರೂ ಅಕ್ಕಪಕ್ಕ ಇದ್ದಾರೆ ಅಂತ. ಏನಾದರೂ ಸೈಲೆಂಟ್ ಆಗೋದ್ರೆ ಅವಳು ಕುಯ್ ಅನ್ನೋದು ಶುರು ಮಾಡ್ತಾಳೆ. ಸೊ ನನಗೆ ಅದು ಒಂಥರ ಅಡ್ವಾಂಟೇಜ್, ನಾನು ಆರಾಮಾಗಿ ವಟ ಅಂತ ಮಾತಾಡ್ತಾ ಇರ್ಬೋದು ಕ್ಯಾಮ್ರಾ ಇಟ್ಕೊಂಡು. ಆ್ಯಂಡ್ ಇವತ್ತು ಯಾಕೆ ಇಷ್ಟು ಚೆನ್ನಾಗಿ ರೆಡಿಯಾಗಿದ್ದೀನಿ ಅಂತ ಅಂದರೆ, ಡೈಲಿ ಏನು ಹಿಂಗೆ ರೆಡಿಯಾಗಿ ಕೂರಲ್ಲ. ಆಬ್ವಿಯಸ್ಲಿ ಹೊಸ ನ್ಯೂ ಮಾಮ್ಸ್ಗೆ ಗೊತ್ತಿರುತ್ತೆ ಅಷ್ಟೊಂದೆಲ್ಲ ಟೈಮ್ ಇರಲ್ಲ. ಟೈಮ್ ಅನ್ನೋದಕ್ಕಿಂತ ಪೇಷನ್ಸ್ ಇರಲ್ಲ ರೆಡಿ ಎಲ್ಲ ಆಗೋಕ್ಕೆ. ಆ್ಯಂಡ್ ನಾನು 1000 ಸತಿ ನನ್ನ ಪಾಪುಗೆ ಮುತ್ತಿಡ್ತಾ ಇರ್ತೀನಿ. ಸೊ ಲಿಪ್ಸ್ಟಿಕ್ಕು ಲಿಪ್ ಬಾಮ್ ಕೂಡ ಹಾಕ್ತಾ ಇಲ್ಲ, ಹಂಗಾಗೋಗಿದ್ದೀನಿ. ಬಟ್ ಇವತ್ತು ನನಗೊಂದು ಬ್ರ್ಯಾಂಡ್ ಕೊಲಾಬ್ರೇಷನ್ ವಿಡಿಯೋ ಮಾಡೋದಿತ್ತು. ಸೊ ಹಾಗಾಗಿ ಬೇಗ ನಾನು ರೆಡಿಯಾಗಿ, ಪಾಪು ಇವತ್ತು ತಲೆ ಸ್ನಾನ ಆಯಿತು. ಸೊ ಅವಳು ಸ್ನಾನ ಮಾಡಿ ತಾಚಿ ಮಾಡಿದ್ದಾಳೆ. ಆರಾಮಾಗಿ ಅವಳು ತಲೆ ಸ್ನಾನ ಮಾಡಿದ್ರೆ ಒಂದು 2-3 hours ಅಂತೂ ಅನ್ಡಿಸ್ಟರ್ಬ್ಡ್ ಸ್ಲೀಪ್ ಇರುತ್ತೆ ಅವಳಿಗೆ. ಸೊ ಆ ಗ್ಯಾಪಲ್ಲಿ ನಾನು ಆರಾಮಾಗಿ ವೀಡಿಯೋಸ್ ಮಾಡ್ಕೊಂಡು ಬಿಡೋಣ ಅಂತ. ಸೊ ಎಸ್, ನನ್ನ ಬರ್ತ್ಡೇ ಅಂತ ಹೇಳಿದೆ ಅಲ್ವಾ. ಸೊ ಹಾಗಾಗಿ ಬರ್ತ್ಡೇಗೆ ನಾನು ಡ್ರೆಸ್ ಆರ್ಡರ್ ಮಾಡಿದ್ದೆ. ಸೊ ಅದನ್ನು ನಿಮ್ಮ ಮುಂದೆನೇ ಅನ್ಪ್ಯಾಕ್ ಮಾಡ್ತೀನಿ. ಇವತ್ತು ಜಸ್ಟ್ ಬಂತು, ಸೊ ಅನ್ಪ್ಯಾಕ್ ಮಾಡ್ತೀನಿ. ಆ್ಯಂಡ್ ನನ್ನ ಕೂದಲು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿ ಬೆಳೆದಿದೆ. ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಸೊ ಇದು ಆ್ಯಕ್ಚುಲಿ ಸ್ಟ್ರೈಟ್ನಿಂಗ್ ಮಾಡಿದ್ರೆ ಹಿಂಗೆ ಚೆನ್ನಾಗೇ ಕಾಣಿಸುತ್ತೆ. ನಾನು ಮನೆಯಲ್ಲಿ ಹೆಂಗೆಂಗೋ ಇರ್ತೀನಲ್ವ, ತಲೆ ಸ್ನಾನ ಮಾಡಿಬಿಟ್ಟು. ಸೊ ಫುಲ್ಲು ನಂದು ಕೂದಲು ಬೆಳೀತಾ ಇರೋದ್ರಿಂದ, ಇವಾಗ ವೇವಿ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕಾಣಿಸಲ್ಲ. ಸೊ ಐ ಥಾಟ್ ಮ್ಯಾನೇಜ್ ಮಾಡೋದು ಇವಾಗ ಕಷ್ಟ. ಕೂದಲು ಪಾಪುನಿಟ್ಕೊಂಡು ಸ್ನಾನ ಮಾಡಿ ಡ್ರೈ ಮಾಡಿಕೊಂಡು, ಬಿಕಾಸ್ ಹಾಗೆ ತಲೆ ಒದ್ದೆ ಬಿಡಬೇಡಿ ಈ ಟೈಮಲ್ಲಿ ಅಂತೆಲ್ಲ ಹೇಳ್ತಾರಲ್ವ. ಸೊ ಹಾಗಾಗಿ ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟ ಆಗ್ತಿದೆ. ಎನಿವೇಸ್ ಚೆನ್ನಾಗಿ ಬೆಳೀತಿದೆ, ಚೆನ್ನಾಗಿ ಊಟ ಎಲ್ಲ ತಿನ್ಕೊಂಡಿರೋದ್ರಿಂದ. ಸೊ ಒಂದಿಷ್ಟಕ್ಕಾದರೂ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಕಮೆಂಟ್ ಮಾಡಿ ಹೇಳಿ, ಮಾಡಿಸ್ಲಾ ಬೇಡವಾ ಅಂತ. ಆ್ಯಕ್ಚುಲಿ ಬರ್ತ್ಡೇ ಅಷ್ಟೊತ್ತಿಗೆ ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡೆ. ಬಟ್ ನಿಮ್ಮದೆಲ್ಲ ಒಪಿನಿಯನ್ಗೆ ವೆಯ್ಟ್ ಮಾಡ್ತೀನಿ, ಪರವಾಗಿಲ್ಲ. ಬಿಕಾಸ್ ಎನಿವೇಸ್ ಕೂದಲು ಚೆನ್ನಾಗಿದೆ, ಬರ್ತ್ಡೇಗೆ ಮ್ಯಾನೇಜ್ ಮಾಡ್ಬೋದು. ಸೊ ಕಮೆಂಟ್ ಮಾಡಿ ಹೇಳಿ, ಕೂದಲು ಕಟ್ ಮಾಡಿಸ್ಲಾ ಬೇಡವಾ ಅಂತ. ಆ್ಯಂಡ್ ಮಾಡಿಸಿದ್ರು ಶಾರ್ಟ್ ಮಾಡಿಸ್ಲಾ, ಬಿಕಾಸ್ ನನಗೆ ಎಲ್ಲರೂ ಹೇಳ್ತಿದ್ದಾರೆ ಫುಲ್ ಬಾಬ್ ಕಟ್ ಮಾಡಿಸ್ಬಿಡು ಶಾರ್ಟ್. ಬಿಕಾಸ್ ನನ್ನ ಮುಂಚೆ ಶಾರ್ಟ್ ಇತ್ತಲ್ವ, ಆವಾಗ ಇನ್ನೂ ಮುದ್ದಾಗಿ ಕಾಣಿಸ್ತೀಯಾ ಅಂತ. ಅಬಿ ವಾಸ್ ಲೈಕ್ ಶಾರ್ಟ್ ಬೇಡ, ಒಂದಿಷ್ಟಾದರೂ ಮಾಡಿಸು ಅಂತ ಅಂದ. ಸೊ ನಿಮ್ಮ ಒಪಿನಿಯನ್ ನೀವು ಹೇಳಿ, ನನಗೆ ಐ ಆಮ್ ಓಕೆ ವಿತ್ ಎನಿಥಿಂಗ್, ಬಿಕಾಸ್ ಕೂದಲಲ್ವ ಎನಿವೇಸ್ ಬೆಳೆಯುತ್ತೆ ಅಂತ. ಸೊ ಇರಿ 1 ನಿಮಿಷ, ಬಟ್ಟೆ ಅಲ್ಲಿಟ್ಟಿದ್ದೀನಿ, ಹೋಗಿ ತೊಗೊಂಡು ಬಂದು ತೋರಿಸ್ತೀನಿ. ನಾನು ನೋಡಿಲ್ಲ ಹೆಂಗಿದೆ ಏನು ಅಂತ, ವೆಯ್ಟ್. ಹಿಂಗಿದೆ ಪ್ಯಾಕೇಜ್, ವೆಸ್ಟ್ ಸೈಡಿಂದ ಆರ್ಡರ್ ಮಾಡಿರೋದು. ಒಂದು ಸ್ಕರ್ಟ್ ಮತ್ತು ಒಂದು ಶರ್ಟ್ ಮಾಡಿದ್ದೀನಿ, ಅದು ಕಾರ್ಡ್ ಸೆಟ್ ಥರ. ಜಟಾಂಗ್ ಪಿಂಕ್ ಬಂದುಬಿಟ್ಟಿದೆ. ಆ್ಯಕ್ಚುಲಿ ಫೋಟೋಲಿ ಹಿಂಗಿರಲಿಲ್ಲ, ಇನ್ನೂ ಡಲ್ ಪಿಂಕ್ ಇತ್ತು. ಬಟ್ ಇಲ್ಲಿ ಒಂಥರ ರೆಟ್ರೋ ಡ್ಯಾನ್ಸರ್ ಥರ ಅನಿಸ್ತಾ ಇದೆ. ಇಟ್ಸ್ ಗುಡ್, ಕೈಂಡ್ ಆಫ್ ಗುಡ್, ಬಟ್ ತುಂಬ ಬ್ರೈಟ್ ಆಯಿತು ಅಂತ ಅನಿಸ್ತಾ ಇದೆ. ನಾನು ಆ್ಯಕ್ಚುಲಿ ಪಿಂಕ್ ಯಾಕೆ ಆಪ್ಟ್ ಮಾಡಿದೆ ಅಂದರೆ, ಪಾಪುಗೂ ಪಿಂಕ್ ಹಾಕೋಣ ಅಂತ. ನಾನು ಆ್ಯಕ್ಚುಲಿ ಮಿಂತ್ರಾಯಿಂದ ಒಂದು ಡ್ರೆಸ್ ಆರ್ಡರ್ ಮಾಡಿದ್ದೆ ಆಯಿತಾ, ಪಿಂಕ್ ಆ್ಯಂಡ್ ರೆಡ್. ಅದು ಫ್ರಾಕು ಸಖತ್ತಾಗಿದೆ, ಬೋ ಎಲ್ಲ ಇದೆ. ಬಟ್ ಅದು ನನಗಿವಾಗ ಜಿಪ್ ಹಾಕೋಕ್ಕಾಗ್ತಾಯಿಲ್ಲ, ಬಿಕಾಸ್ ಸ್ವಲ್ಪ ಇನ್ನೂ ಅದು ನಾನು ಸ್ಮಾಲ್ ಸೈಜ್ ಹಾಕಿದ್ದೆ. ಸೊ ಸ್ವಲ್ಪ ಇಷ್ಟು ಜಿಪ್ ಹಾಕೋಕ್ಕಾಗ್ತಾಯಿಲ್ಲ, ಇಲ್ಲಿ ಜಿಪ್ಪು. ಸೊ ಹಾಗಾಗಿ ಆ್ಯಂಡ್ ಅದನ್ನು ಬೇರೆ ಎಲ್ಲ ಕರೆಕ್ಟಾಗಿದೆ ಫಿಟ್ಟಿಂಗು, ಈ ಪೋರ್ಷನಲ್ಲಿ ಮಾತ್ರ ಸ್ವಲ್ಪ ಟೈಟ್ ಅನಿಸ್ತಾ ಇದೆ ಬಿಕಾಸ್ ಆಫ್ ಬ್ರೆಸ್ಟ್ ಫೀಡಿಂಗ್. ಸೊ ಹಾಗಾಗಿ ಅದನ್ನು ಇವಾಗ ಹಾಕೋಕ್ಕಾಗಲ್ಲ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ ಅದಕ್ಕೆ ಓಪನಿಂಗ್ ಇಲ್ಲ.
ಸೊ ಪಾಪುಗೆ ನಾನು ಅದು ಹಾಕ್ಕೊಂಡಾಗ ಫೀಡ್ ಮಾಡೋದು ಕಷ್ಟ ಆಗುತ್ತೆ. ಸೊ ಅದನ್ನು ಫ್ಯೂಚರಲ್ಲಿ ಯಾವಾಗಾದರೂ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫೀಡ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಶರ್ಟ್ ಆರ್ಡರ್ ಮಾಡಿದ್ದು. ಬಟನ್ಸ್ ಇದ್ದರೆ ಈಸಿಯಾಗೆ ರಿಮೂವ್ ಮಾಡಿ ಒಳಗೆ ಫೀಡ್ ಮಾಡ್ಬೋದು ಅಂತ. ಬಟ್ ನೋಡೋಣ, ಹಾಕ್ಕೊಂಡು ಟ್ರೈ ಮಾಡ್ತೀನಿ. ದಿಸ್ ಇಸ್ ದ ಶರ್ಟ್ ಆ್ಯಂಡ್ ಇದು ಸ್ಕರ್ಟ್. ತುಂಬ ಟ್ರಾನ್ಸ್ಪರೆಂಟ್ ಆಗಿದೆ ಅನಿಸ್ತಾ ಇದೆ ನನಗೆ. ಆ್ಯಂಡ್ ಇದು ರಿಟರ್ನ್ ಇಲ್ಲ, ಅಂದರೆ ಸ್ಟೋರ್ಗೆ ಹೋಗಿ ಎಕ್ಸ್ಚೇಂಜ್ ಮಾಡಬೇಕು, ಆನ್ಲೈನ್ ರಿಟರ್ನ್ ಇಲ್ಲ. ಸೊ ಪರವಾಗಿಲ್ಲ, ಟೈಟ್ಸ್ ಹಾಕ್ಕೋಬೋದು, ಬಟ್ ಸ್ಟಿಲ್ ವೆರಿ ಟ್ರಾನ್ಸ್ಪರೆಂಟ್. ಇದ್ರದ್ದು ಪ್ರೈಸು 1499 ಆ್ಯಂಡ್ ಇದ್ರದ್ದು ಪ್ರೈಸ್ 1499. 3000 ಆಗಿದೆ ಇದು ಎರಡಕ್ಕೂ. ಬಟ್ ಐ ಡೋಂಟ್ ಫೀಲ್ ಇಟ್ ಇಸ್ ವರ್ತ್, ನಿಜವಾಗ್ಲೂ ವರ್ತಿಲ್ಲ. ನೋಡೋಣ, ಒಂದ್ಸತಿ ಹಾಕ್ಕೊಂಡು ಟ್ರೈ ಮಾಡಿಬಿಡ್ತೀನಿ ಹೆಂಗೆ ಕಾಣುತ್ತೆ ಅಂತ. ಆಲ್ಸೋ ತುಂಬ ಜನ ನನ್ನ ವೆಯ್ಟ್ ಲಾಸ್ ಬಗ್ಗೆ ಕೇಳ್ತಾ ಇದ್ರಿ, ಹೆಂಗೆ ವೆಯ್ಟ್ ಲಾಸ್ ಮಾಡಿದ್ದೀರಾ ಅಂತ. ಅದ್ರ ಬಗ್ಗೆ ಹೇಳ್ತೀನಿ. ನಾನು ನೋಡಿ ಎಲ್ಲ ಹಳೆ ಬಟ್ಟೆ ಫಿಟ್ ಆಗ್ತಿದೆ, ಎಕ್ಸೆಪ್ಟ್ ದ್ಯಾಟ್ ನಂದು ಜೀನ್ಸ್ ಪ್ಯಾಂಟ್ ಒಂದು ಫಿಟ್ ಆಗ್ತಾಯಿಲ್ಲ, ಬಿಕಾಸ್ ಥೈಸ್ ಇನ್ನೊಂದು ಚೂರು ದಪ್ಪ ಇದೆ. ಆ್ಯಂಡ್ ಇವಾಗ ನಂದು ಇನ್ನು ಇವತ್ತಿಗೆ ಎಕ್ಸಾಕ್ಟ್ಲಿ 27th ಡೇ ಪಾಪು ಹುಟ್ಟಿ 27ನೇ ದಿನ. ಆ್ಯಂಡ್ ಇನ್ನು ನಂದು 4 kg ಅಷ್ಟೇ ಬಾಕಿ ಇರೋದು ವೆಯ್ಟ್ ಲಾಸ್ ಮಾಡೋಕ್ಕೆ, ನನ್ನ ಐಡಿಯಲ್ ವೆಯ್ಟ್ಗೆ. ಫುಲ್ ಮೇಲೆಲ್ಲ ಇಳಿದೋಗಿದೆ, ಕೆಳಗಡೆ ಮಾತ್ರ ಥೈಸ್ ಒಂಚೂರು ಇಳಿಬೇಕು. ನಂಗೆ ಮುಂಚೆಯಿಂದನೂ, ನಾನು ವೆಯ್ಟ್ ಲಾಸ್ ಮಾಡೋದು ಮುಂಚೆನೂ ಅಷ್ಟೇ, ನನಗೆ ಥೈಸ್ ಸ್ವಲ್ಪ ದಪ್ಪ. ಸೊ ಅದೊಂದು ಇಳಿಬೇಕು. ಅದೇ 4 kg, ಇಲ್ಲೊಂದು 2 kg ಇದೆ, ಇಳಿಸ್ಬಿಡೋಣ, ಏನೂ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ನಾನು ಏನು ವೆಯ್ಟ್ ಲಾಸ್ ಮಾಡಲೇಬೇಕು ಅಂತ ಮಾಡ್ತಿಲ್ಲ. ನಾನು ಏನು ಲೈಫ್ ಸ್ಟೈಲ್ ಫಾಲೋ ಮಾಡಬೇಕು ಅದು ಫಾಲೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಆಟೋಮ್ಯಾಟಿಕಲಿ ಅದಾಗದೇ ಆಗ್ತಾಯಿದೆ. ಸೊ ನಿಮಗೆಲ್ಲ ಇಂಟ್ರೆಸ್ಟ್ ಇದ್ದರೆ, ನಾನು ಎನಿವೇಸ್ ಐ ಆಮ್ ಅ ವೆಯ್ಟ್ ಲಾಸ್ ಕೋಚ್. ಸೊ ನಾನು ಮತ್ತೆ ನೆಕ್ಸ್ಟ್ ಮಂತಿಂದ ನಾನು ವೆಯ್ಟ್ ಲಾಸ್ ಪ್ರೋಗ್ರಾಮ್ ಶುರು ಮಾಡ್ತೀನಿ. ಸೊ ಇಂಟ್ರೆಸ್ಟ್ ಇರೋರು ನನಗೆ ಇನ್ಸ್ಟಾಗ್ರಾಮಲ್ಲಿ ನಾನು ಡೀಟೇಲ್ಸ್ ಹಾಕ್ತೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಇವಾಗ ಇದನ್ನು ಹಾಕ್ಕೊಂಡು ನೋಡೋಣ ಹೆಂಗೆ ಕಾಣುತ್ತೆ ಏನು ಅಂತ. ಸೊ ದಿಸ್ ಇಸ್ ಹೌ ಇಟ್ ಇಸ್ ಲುಕ್ಕಿಂಗ್. ಆ್ಯಕ್ಚುಲಿ ತುಂಬ ಇಷ್ಟ ಆಗ್ತಾಯಿದೆ ಹಾಕ್ಕೊಂಡ್ಮೇಲೆ. ತುಂಬ ಈಸಿ ಬ್ರೀಸಿಯಾಗಿದೆ ಆ್ಯಂಡ್ ಒಂಥರ ಬಟ್ಟೆನೇ ಹಾಕಿರೋ ಥರನೇ ಅನಿಸ್ತಾ ಇಲ್ಲ, ಅಷ್ಟು ಲೈಟ್ ವೆಯ್ಟಾಗೆ ಸಖತ್ತಾಗಿ ಅನಿಸ್ತಾ ಇದೆ. ಐ ಆಮ್ ಲವ್ವಿಂಗ್ ಇಟ್. ಸೊ ನಾನು ಇದನ್ನು ಐ ವಿಲ್ ಕೀಪ್ ಇಟ್, ಎಕ್ಸ್ಚೇಂಜ್ ಮಾಡಲ್ಲ. ಒಂಥರ ಚೆನ್ನಾಗಿದೆ. ಆ್ಯಂಡ್ ಶರ್ಟ್ನೇ ಸಪ್ರೇಟಾಗೆ ಹಾಕೋಬೋದು. ನೋಡಿ, ಇದು ಈ ಥರ ಟೆಕ್ಸ್ಚರ್ ಇದೆ. ಸೊ ಶರ್ಟ್ನೇ ಸಪ್ರೇಟಾಗೆ ಯಾವುದಕ್ಕಾದ್ರೂ ಪ್ಯಾಂಟ್ಗೆ ಅಥವಾ ಯೂಸ್ ಮಾಡ್ಬೋದು. ಆ್ಯಂಡ್ ಸ್ಕರ್ಟ್ನೇ ಸಪ್ರೇಟಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಇದು ಹೈ ವೇಸ್ಟೆಡ್ ಇಲ್ಲಿವರೆಗೂ ಇದೆ. ಸೊ ಕೆಳಗಡೆ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ, ಹೀಗೆ ಹೈ ವೇಸ್ಟೆಡೇ ಬೆಸ್ಟು. ಇದು ಅವತ್ತು ಸೇಮ್ ಡೇ ಸಂಜೆ ನಾನು ಪಾಪುಗೋಸ್ಕರ ಬೇಬಿ ರಾಕರ್ ಆರ್ಡರ್ ಮಾಡಿದ್ದೆ. ಆಲ್ಮೋಸ್ಟ್ ಬೆಳಗ್ಗೆನೇ ಬಂದಿತ್ತು, ಬಟ್ ಅಬಿ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ ನಾನು, ಯಾಕಂದರೆ ಎಲ್ಲ ಅಸೆಂಬಲ್ ಮಾಡಬೇಕು ಅಂತ. ಸೊ ಅಬಿ ಬಂದು ಸಂಜೆ ಅಸೆಂಬಲ್ ಮಾಡ್ತಿದ್ದಾರೆ. ಯಾಕೆ ಇದು ಆರ್ಡರ್ ಮಾಡಿದ್ದು ಅಂದರೆ, ಪಾಪು ಇನ್ನೂ ಸಣ್ಣವಳಾಗಿರೋದ್ರಿಂದ ಅವಳನ್ನ ಎತ್ಕೊಂಡು ತೂಗ್ತಾ ಇದ್ದರೆ ಅವಳಿಗೆ ಕಂಫರ್ಟಬಲ್ ಸೇಫ್ ಫೀಲಿಂಗ್ ಬರುತ್ತೆ. ಸೊ ಯಾವಾಗಲೂ ಎತ್ಕೊಂಡಿರೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಆ ಕಡೆ ಈ ಕಡೆ ಅಥವಾ ವಾಶ್ರೂಮ್ಗೆಲ್ಲ ಹೋಗಬೇಕಂದ್ರೆ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನಿದು ತುಂಬ ವೀಡಿಯೋಸ್ ನೋಡಿದ್ದೆ, ಆ್ಯಂಡ್ ನನ್ನ ಫ್ರೆಂಡ್ ಹತ್ರ ಕೂಡ ಇತ್ತು. ಸೊ ಹಾಗಾಗಿ ಆರ್ಡರ್ ಮಾಡಿದ್ದು. ಇದು ವರ್ತೋ ಇಲ್ವೋ, ಪಾಪುಗೆ ಹೆಲ್ಪ್ ಆಯಿತಾ, ಇದೆಲ್ಲನೂ ನಾನು ಫರ್ದರ್ ವೀಡಿಯೋಸಲ್ಲಿ ಹೇಳ್ತೀನಿ. ಬಿಕಾಸ್ ಇವತ್ತೇ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ. ಯಾಕಂದರೆ ಹತ್ತತ್ರ 8,500-9 ಸಾವಿರ ಏನೋ ಆಯಿತು ಡಿಸ್ಕೌಂಟ್ ಹೋಗಿ ಇದಕ್ಕೆ. ಸೊ ವರ್ತೋ ಇಲ್ವೋ ಎಲ್ಲನೂ ನಾನು ಹೇಳ್ತೀನಿ. ಬಟ್ ಆ್ಯಸ್ ಆಫ್ ನೌ ಅಂತೂ ನನಗೆ ಖುಷಿ ಆಯಿತು ಪಾಪುನ ಹಾಕಿದ್ದು. ಕುಟ್ಟುಮುಟ್ಟು ನನ್ನ ಕುಟ್ಟುಮುಟ್ಟು, ಇದು ಅಮ್ಮ ಶಾಮಿ, ಇದು ನನ್ನ ಬೊಂಗಾರು, ಇದು ದೂರಿ ದೂರಿ ದುವಲಾಲಿ, ದೂರಿ ದೂರಿ ಅಮ್ಮ ಲಾಲಿ, ದೂರಿ 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 ದೂರಿ. ಇವತ್ತು ಎಷ್ಟೊಂದು ದಿನ ಆದಮೇಲೆ ಫುಲ್ ರೆಡಿ ಆಗಿದ್ದೆ, ಲಿಪ್ಸ್ಟಿಕ್ ಎಲ್ಲ ಹಾಕ್ಕೊಂಡು. ತೆಗಿಯೋಕ್ಕೆ ಮನ್ಸು ಬರ್ತಾಯಿಲ್ಲ, ಚೆಂದ ಕಾಣಿಸ್ತಾ ಇದ್ದೀನಿ ಅಂತ. ಬಟ್ ಬೇಜಾರೇನಪ್ಪ ಅಂದರೆ ಪಾಪುಗೆ ಮುತ್ತು ಕೊಡೋಕ್ಕಾಗಲ್ಲ ನಾನು ಲಿಪ್ಸ್ಟಿಕ್ ಹಾಕ್ಕೊಂಬಿಟ್ರೆ. ಸೊ ಹಾಗಾಗಿ ಆವಾಗಿಂದ ಸಫಕೇಟ್ ಆಗ್ತಾಯಿದೆ ನನಗೆ. ನಾನು ಹಾಲು ಕುಡಿಸುವಾಗೆಲ್ಲ ಫುಲ್ ಚೆನ್ನಾಗಿ ಮುದ್ದು ಮಾಡಿ ಎಲ್ಲ ಮಾಡಬೇಕು, ಇವಾಗೇನು ಮಾಡೋಕ್ಕಾಗ್ತಾಯಿಲ್ಲ. ಸೊ ಫಸ್ಟ್ ಹೋಗಿ ಇದೆಲ್ಲ ತೆಗಿಬೇಕು ಲಿಪ್ಸ್ಟಿಕ್ನ. ಅದಾದಮೇಲೆ ಚೆನ್ನಾಗಿ ಮುದ್ದು ಕೊಡ್ಬೋದು.
ನ್ಯೂ ಟೈ ಫಾರ್ ಗುಡು. ಚೆನ್ನಾಗಿ ಓದಿ ಮಗಳೇ, ಚೆನ್ನಾಗಿ ಹಾಕಿ ಡಮ 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 ಅಂತ ಹೊಡಿ ಇನ್ಮೇಲೆ. ಆಯ್ತಿರು ನೋಡಿಲ್ಲಿ ಏನು ಬಂದಿದೆ ನಿಂಗೆ. ನಾನು ಹಾಕಿದ್ದೆ ಬೇರೆ ಕಲರಲ್ಲೇನಾ? ನಾನು ಹಾಕಿದ್ದೆ ಒಂದು ಕಲರ್, ಇವ್ರು ಕಳಿಸಿರೋದೆ ಒಂದು ಕಲರ್. ಶೆಲ್ ಹಾಕ್ಬೇಕಾ? ಇದೆ ತಾನೆ? ಆವ ಗುಂಡ. ಯಾರು ಕಂಡುಬಿಟ್ಟಿದೆ? ಏನಿದೆ? ಹಲೋ, ಇಟ್ಸ್ ದ ನೆಕ್ಸ್ಟ್ ಡೇ. ಇವತ್ತು ಥರ್ಸ್ಡೇ, ಸೊ ಹಾಗಾಗಿ ತಲೆ ಸ್ನಾನ ಮಾಡಿದ್ದೀನಿ. ಬ್ಲೋ ಡ್ರೈ ಮಾಡಿದೆ ಅಷ್ಟೇ, ಅಂದರೆ ಒದ್ದೆ ಬಿಡಬಾರ್ದಲ್ವಾ ಅಂತ. ಇದು ನನ್ನ ನ್ಯಾಚುರಲ್ ಹೇರ್ ಹಿಂಗೆ ಕಾಣೋದು. ಸ್ವಲ್ಪ ಇಲ್ಲೆಲ್ಲ ನೋಡಿ ಇವಾಗ ವೇವಿ ಬೆಳೀತಾ ಇದೆ. ನಂದು ನ್ಯಾಚುರಲ್ ಹೇರ್ ಇದು ಬೊಟಾಕ್ಸ್ ಆಗಿರೋದು. ಆ್ಯಂಡ್ ಆಲ್ಸೋ ನನ್ನ ನ್ಯಾಚುರಲ್ ಹೇರ್ ನೋಡಿ ಇಷ್ಟು ಬೆಳೆದಿದೆ, ಬ್ಲ್ಯಾಕ್ ಇದೆ, ಇದೆಲ್ಲ ಕಲರ್ ಇದೆ. ನೋಡ್ಬೇಕು ನೆಕ್ಸ್ಟ್ ಏನು ಮಾಡಿಸೋದು ಅಂತ. ಇನ್ನೊಂದು ಸ್ವಲ್ಪ ದಿನ ಟೈಮ್ ತೊಗೊಂಡು ನೀವೆಲ್ಲ ಸಜೆಷನ್ ಕೊಟ್ಟಾದಮೇಲೆ ಏನು ಮಾಡಿಸೋದು, ಹೆಂಗೆ ಮಾಡಿಸೋದು ಡಿಸೈಡ್ ಮಾಡೋಣ. ಸೊ ಇವತ್ತು ಪ್ಲ್ಯಾನ್ ಏನು ಅಂದರೆ, ಒಂದು ನಾನು H&Mಯಿಂದ ಆರ್ಡರ್ ಹಾಕಿದ್ದೆ, ಸೊ ಅದು ಪಾರ್ಸೆಲ್ ಬಂದಿದೆ ಇವತ್ತು. ಸೊ ಇದನ್ನು ಅನ್ಬಾಕ್ಸ್ ಮಾಡ್ತೀನಿ ನಿಮ್ಮ ಮುಂದೆನೇ. ಪಾಪುಗೆ ಆರ್ಡರ್ ಮಾಡಿದ್ದೆ ಬಿಕಾಸ್ ಅವಳಿಗಾಗಲೇ ಬಟ್ಟೆ ಚಿಕ್ಕದಾಗ್ತಾ ಇದೆ. ನ್ಯೂ ಬಾರ್ನ್ದು ನಾನು H&Mಯಿಂದ ಆರ್ಡರ್ ಮಾಡಿದ್ದು. ಬೇರೆ ಎಷ್ಟೊಂದು ಜನ ಗಿಫ್ಟ್ಸ್ ಕೊಟ್ಟಿರೋದೆಲ್ಲ ಆಗುತ್ತೆ, ಅದು ಸ್ವಲ್ಪ ಲೂಸೇ ಇದೆ. ಬಟ್ H&Mದು ಪರ್ಫೆಕ್ಟ್ ಸೈಜಿಂಗ್ ಇರುತ್ತೆ. ನಂಗೆ ಇಷ್ಟ ಆ ಥರ ಅವಳಿಗೆ ಫುಲ್ ಬಾಡಿ ಫಿಟ್ಟಿಂಗ್ ಆಗಿದ್ದರೆ. ಆ್ಯಂಡ್ ಮಟೀರಿಯಲ್ ಸಕ್ಕದಾಗಿರುತ್ತೆ. ಆ್ಯಂಡ್ ಅದ್ರ ಜೊತೆ ನನಗೊಂದು ಜೀನ್ಸ್ ಪ್ಯಾಂಟ್ ಆರ್ಡರ್ ಮಾಡಿದ್ದೆ. ಐ ಆಮ್ ಎಕ್ಸೈಟೆಡ್ ಟು ಟ್ರೈ ಜೀನ್ಸ್ ಪ್ಯಾಂಟು ಬಿಕಾಸ್ ಎಷ್ಟೊಂದು ತಿಂಗಳಾಗೋಗಿದೆ ನಾನು ಪ್ರಾಪರಾಗಿ ಜೀನ್ಸ್ ಹಾಕಿ. ರೀಸೆಂಟಾಗಿ ರೀಲ್ಸ್ಗೆ ಒಂದು ಜೀನ್ಸ್ ಹಾಕಿದ್ದೆ ಅಲ್ಲ, ಅದೇನೋ ಅಂತ ನಂಗೆ ಇಷ್ಟ ಇಲ್ಲ. ಬೇರೆ ಎಲ್ಲ ನಂದು ಮುಂಚೆ ಸೈಜ್ ಇದ್ದಿದ್ದು ಪ್ರೀವಿಯಸ್ ಸೈಜ್ 26, ಬಟ್ ಇವಾಗ ನಂದು ಹೊಟ್ಟೆ ಆಗುತ್ತೆ 26, ಹೊಟ್ಟೆ ಇಳಿದೋಗಿದೆ. ಬಟ್ ನಂದು ಥೈಸ್ ಸ್ವಲ್ಪ ಇರೋದ್ರಿಂದ ಪ್ಯಾಂಟ್ ಅಷ್ಟು ಫಿಟ್ ಆಗ್ತಾಯಿಲ್ಲ ನನಗೆ. 26 ಅಂದರೆ ತುಂಬ ಟೈಟ್ ಫಿಟ್ ಇರುತ್ತೆ ಅಲ್ಲ, ಸೊ ಅದು ಫಿಟ್ ಆಗ್ತಾಯಿಲ್ಲ. ಅದಕ್ಕೆ ಸ್ವಲ್ಪ ದೊಡ್ಡ ಸೈಜ್ ಒಂದು ಇರಲಿ ಅಂತ. ಆ್ಯಂಡ್ ಈಗೀಗ ನಂಗೆ ಯಾಕೋ ಫುಲ್ ದೊಗ್ಳೆ ಹಾಕಬೇಕು, ಆ ಸ್ಟೈಲ್ ಚೆನ್ನಾಗಿರುತ್ತೆ ಅಲ್ವಾ. ನಾನು ಪ್ರೆಗ್ನೆಂಟ್ ಇರುವಾಗ ಆ ಸ್ಟೈಲ್ ಇತ್ತು, ಫುಲ್ ಎಲ್ಲ ಲೂಸು. ಸೊ ಆರ್ಡರ್ ಹಾಕಿದ್ದೀನಿ. ಫಸ್ಟ್ ಯಾವ್ದು ಓಪನ್ ಮಾಡಲಿ? ಪಾಪುದೇ ಓಪನ್ ಮಾಡಿಬಿಡ್ತೀನಿ, ಇಷ್ಟಿದೆ. ಸೊ ಫಸ್ಟು ಪಾಪುದು ಓಪನ್ ಮಾಡಿಬಿಡೋಣ. ಐ ಥಿಂಕ್ ಇದೆ ಅನಿಸುತ್ತೆ, ಪುಟ್ಟದಂದರೆ ಪಾಪುದೇ. ಇದು ಸೆಟ್ ಹಾಕಿದ್ದೆ ನಾ, 3 ಪ್ಯಾಂಟು 3 ಟಾಪು. ಸೊ ಈ ಥರ ಇದೆ ಪ್ಯಾಂಟ್, 3 ಕಲರ್. ವೈಟ್, ಅವಳಿಗೆ ವೈಟ್ ತುಂಬ ಚೆನ್ನಾಗಿ ಕಾಣುತ್ತೆ. ನನಗಿವಾಗ ವೈಟ್ ಮೇಲೆ ಲವ್ ಆಗ್ತಾಯಿದೆ ಬಿಕಾಸ್ ಅವಳಿಗೆ ವೈಟ್ ಹಾಕಿದ್ರೆ ಸಕ್ಕದಾಗಿ ಮುದ್ದಾಗಿ ಕಾಣಿಸ್ತಾಳೆ. ಬ್ಲ್ಯಾಕಲ್ಲೂ ಚೆನ್ನಾಗಿ ಕಾಣಿಸ್ತಾಳೆ, ಬಟ್ ಬ್ಲ್ಯಾಕ್ ಇದುವರೆಗೂ ಒಂದೇ ಬಟ್ಟೆ ಇರೋದು. ಸೊ ನೆಕ್ಸ್ಟ್ ಆರ್ಡರ್ ಮಾಡ್ತೀನಿ ಬ್ಲ್ಯಾಕ್. ಆ್ಯಂಡ್ ಇದು ವಿತ್ ಬೂಟೀಸ್ ಇದೆ, ಅಂದರೆ ಮತ್ತೆ ಸಾಕ್ಸ್ ಹಾಕೋ ನೆಸೆಸಿಟಿ ಇರಲ್ಲ. ಮತ್ತು ಸಾಕ್ಸ್ ಹಾಕಿ ಪ್ಯಾಂಟ್ ಹಾಕಿ. ಆ್ಯಂಡ್ ಪುಟ್ಟ ಮಕ್ಕಳದು ಪುಟ್ಟ ಕಾಲಿರುತ್ತೆ. ಸಾಕ್ಸ್ H&M ಸಾಕ್ಸ್ ಮಾತ್ರ ಅವಳಿಗೆ ಪರ್ಫೆಕ್ಟ್ ಫಿಟ್ಟಿಂಗ್, ಬೇರೆ ಎಲ್ಲ ದೊಗ್ಳೆ ಇದೆ. ಸೊ ಹಾಗಾಗಿ ಈ ಥರ ಹಾಕ್ಬಿಟ್ಟೆ. ಸೊ ಮತ್ತೆ ಎಕ್ಸ್ಟ್ರಾ ಇರಲ್ಲ ಅಂತ. ಒಂದು ವೈಟ್ ಇದೆ, ಒಂದು ಬೇಜ್ ಇದೆ, ಆ್ಯಂಡ್ ಇದು ಒಂಥರ ಬ್ರೌನಿಶ್ ಶೇಡ್ ಇದೆ. ಸೊ 3 ಕಲರ್ ಆರ್ಡರ್ ಮಾಡಿದೆ. ಆ್ಯಂಡ್ ಇದು ಸೈಜ್ ಬಂದ್ಬಿಟ್ಟು ಐ ಥಿಂಕ್ 2 to 4 months ಅನಿಸುತ್ತೆ. 2 to 4 months. ಆ್ಯಂಡ್ ಲೆಗ್ಗಿಂಗ್ಸ್ ಅಂತ ಇದ್ರ ಹೆಸರು. ಆ್ಯಂಡ್ ಇದು 3ಕ್ಕೆ 1499, 1,500 ರೂಪಾಯಿ 3ಕ್ಕೆ. ನೋಡಿ ನಮಗೆ ಬಟ್ಟೆ ಬಂದುಬಿಡುತ್ತೆ. ಎನಿವೇಸ್, ಬಟ್ ಮಟೀರಿಯಲ್ ಟು ಬಿ ವೆರಿ ಹಾನೆಸ್ಟ್ ತುಂಬ ಚೆನ್ನಾಗಿದೆ, ವರ್ತ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಇದು ಸೇಮ್ ಅದರದ್ದೇ ಸೆಟ್ಟು ಟಾಪ್ಸು. ಸೊ ಸೇಮ್ ಕಲರು ಹಿಂಗೆ ಬರುತ್ತೆ. ಸೊ ಇದನ್ನೊಂದೇ ಸಪ್ರೇಟಾಗಾದರೂ ಹಾಕ್ಬೋದು, ಅಥವಾ ಅದು ಪ್ಯಾಂಟು ಹಾಕ್ಬೋದು. ಸೊ ನಂಗೆ ಇದು ಯಾಕೋ ಚಿಕ್ಕದು ಥರ ಅನಿಸ್ತಾ ಇದೆ, ಬಟ್ ಫಿಟ್ ಆಗುತ್ತೆ ಅನಿಸುತ್ತೆ. ಒಳಗಡೆ ಇದೆ.
ನಾನು ಲಾಸ್ಟ್ ಟೈಮ್ H&Mಯಿಂದ ಆರ್ಡರ್ ಹಾಕಿದ್ದು ನ್ಯೂ ಬಾರ್ನ್ದು ಸೈಜು, ಸೊ 0 ಸೈಜ್ ಅದು. ಇದು 2 to 4 months. 2 to 4 months ಅಂದರೆ ಸೈಜ್ ಮಕ್ಕಳದ್ದು ಹೆಂಗೆ ಬರುತ್ತೆ ಅಂದರೆ ಅಪ್ ಟು 4 months ಅಂದರೆ 4 ತಿಂಗಳ ತನಕ ಹಾಕ್ಬೋದು ಅಂತ. ಸೊ ಇವಾಗ ಅವಳು ನಾಳೆಗೆ 1 ತಿಂಗಳು ಅಂದರೆ ಇನ್ನೂ 3 ತಿಂಗಳು ಇದನ್ನು ಯೂಸ್ ಮಾಡ್ಬೋದು ಅಂತ ಹೋಪ್ಫುಲಿ ಅಂದ್ಕೊಂಡಿದ್ದೀನಿ. ಸೊ ಇದೊಂದು ಕಲರು, ಆಮೇಲೆ ಸೇಮ್ ಅದೇ ಥರ 3 ಕಲರ್ಸ್, ಇದೊಂದು ಕಲರು, ಇದೊಂದು ಕಲರ್. ಸೊ ಮಿಕ್ಸ್ ಆ್ಯಂಡ್ ಮ್ಯಾಚ್ ಆದರೂ ಮಾಡಿ ಹಾಕ್ಬೋದು, ಹೆಂಗಾದರೂ ಹಾಕ್ಬೋದು. ಆ್ಯಂಡ್ ಇದು 3ಕ್ಕೆ ಎಷ್ಟಾಯಿತು ಅಂದರೆ 1799 ಆಯಿತು. ಸೊ ಇದಿಷ್ಟು ಸೆಟ್ಟು. ಸೊ ಇದನ್ನಿಷ್ಟು ಇವಾಗ ಒಗ್ಯಕ್ಕೆ ಹಾಕಬೇಕು, ಬಿಕಾಸ್ ಮಗುದು ಏನೇ ಬಂದ್ರೂ ಫಸ್ಟ್ ವಾಶ್ ಮಾಡಿಬಿಟ್ಟೆ ಆಮೇಲೆ ಯೂಸ್ ಮಾಡೋದು. ಸೊ ಇದಿಷ್ಟು ವಾಶಿಗೆ ಹಾಕ್ತೀನಿ ಇವಾಗ. ಆಮೇಲೆ ಇದು ನಂದು ಸೊ ಹೀಗಿದೆ ಬ್ಯಾಗಿ ಪ್ಯಾಂಟ್. ಇದು ಲೂಸ್ ಫಿಟ್ ಮಿಡ್ ವೇಸ್ಟ್. ನಂಗೆ ಆ್ಯಕ್ಚುಲಿ H&Mಲ್ಲಿ ಸೈಜ್ಗಳೇ ಗೊತ್ತಾಗಲ್ಲ, ಪ್ಯಾಂಟ್ ಸೈಜು ಒಂದೊಂದು ಥರ ಬರುತ್ತೆ, ಒಂದೊಂದು ಫಿಟ್ಟು ಒಂದೊಂದು ಥರ. ಇದು ಲೂಸ್ ಆಗ್ಬೋದು, ಬಟ್ ಸ್ಟಿಲ್ ನಾನೇ ಲೂಸ್ ಫಿಟ್ ಇವಾಗ ತುಂಬ ಚೆನ್ನಾಗಿರುತ್ತಲ್ಲ. ಆ್ಯಂಡ್ ಇದಕ್ಕೆ ಈ ಥರ ಟೈಮ್ ಬೇರೆ ಇದೆ. ಇದು ರಿಮೂವೇಬಲ್, ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಬಿಚ್ಬೋದು. ದಿಸ್ ಇಸ್ ಹೌ ಇಟ್ ಲುಕ್ಸ್. ಚೆನ್ನಾಗಿದೆ, ಒಂಚೂರು ಲೂಸೇ, ಬಟ್ ಐ ಥಿಂಕ್ ಹಿಂಗೆ ತೋರಿಸಿದ್ರೆ ಬೆಟರ್. ದಿಸ್ ಇಸ್ ಹೌ ಇಟ್ ಲುಕ್ಸ್. ಚೆನ್ನಾಗಿದೆ ಆ್ಯಕ್ಚುಲಿ, ಲೂಸೇ ಇವಾಗ್ಲೂ ನೋಡಿ, ಲೂಸ್ ಇದೆ. ಬಟ್ ಇದು ಟೈ ಮಾಡಿದ್ರೆ ಸ್ವಲ್ಪ ಓಕೆ. ನೆಕ್ ಸೈಜ್ ತೊಗೊಂಡ್ಲ, ಬಟ್ ಐ ಥಿಂಕ್ ಹಿಂಗೆ ಲೂಸ್ ಇದ್ರೆ ಚೆನ್ನಾಗಿರುತ್ತೆ, ಹಾಕ್ದಂಗೆ ಅನ್ಸಲ್ಲ. It's so cute. Oh God, ಎಷ್ಟೋ ತಿಂಗಳಾದ್ಮೇಲೆ ಐ ಆಮ್ ಫೀಲಿಂಗ್ ಮೈ ಸೆಲ್ಫ್ ಜೀನ್ಸ್ ಹಾಕಿರೋದಕ್ಕೆ. ಇನ್ಮೇಲೆ ಯು ವಿಲ್ ಸಿ ಮೀ ಅ ಲಾಟ್ ಇನ್ ದಿಸ್ ಜೀನ್ಸ್, ಬಿಕಾಸ್ ಇರೋದೇ ಇದು ಒಂದು ಜೀನ್ಸ್ ಇವಾಗ. ಸೊ ಎಲ್ಲೋದ್ರೂ ಇದೊಂದು ಜೀನ್ಸ್ಗೆ ಅದರ ಟಾಪ್ ಹಾಕ್ಕೊಂಡು ಓಡಾಡೋದು. ಹಲೋ, ಇಟ್ಸ್ ಅಗೇನ್ ದ ನೆಕ್ಸ್ಟ್ ಡೇ. ಇವತ್ತು ನಮ್ಮ ಪುಟ್ಟಕ್ಕದು 1 ತಿಂಗಳು ಬರ್ತ್ಡೇ. ಯಪ್ಪ, ಎಷ್ಟು ಬೇಗ 1 ತಿಂಗಳು ಆಗೋಯ್ತು ಅನಿಸ್ತಾ ಇದೆ. ಅವಳು ತಾಚಿ ಮಾಡ್ತಿದ್ದಾಳೆ ಆ್ಯಸ್ ಯೂಶ್ವಲಿ ಮಧ್ಯಾಹ್ನ ಟೈಮಲ್ಲಿ ಅವಳಿಗೆ ಒಂದು 11 ಗಂಟೆ ಹಾಗೆ ಸ್ನಾನ ಮಾಡಿಸ್ತೀವಿ. ಬಿಸಿ ಸ್ನಾನ ಆಗುತ್ತಲ್ವ. ಸೊ ಮಧ್ಯಾಹ್ನ ತನಕ ಒಂದು ಸ್ವಲ್ಪ ಮಲಗ್ತಾಳೆ. ಸೊ ಆ ಟೈಮಲ್ಲಿ ನಾನು ನಂದೇನೇನೆಲ್ಲ ಕೆಲಸ ಇದೆ ಮಾಡ್ಕೊಳ್ಳೋದು. ಆ್ಯಂಡ್ ಇದು ನಂದು ಆ್ಯಕ್ಚುಲಿ ವರ್ಕ್ ಸ್ಪೇಸ್ ಕಮ್ ಲೈಬ್ರರಿ ಥರ ನಾವು ಬುಕ್ಸ್ ಎಲ್ಲ ಇಟ್ಟಿರೋದು. ನಾನು ಇಲ್ಲೇ ನನ್ನ ಸೆಷನ್ಸು ಎಲ್ಲ ತೊಗೊಳ್ಳೋದು. ಆ್ಯಕ್ಚುಲಿ ಆಲ್ಮೋಸ್ಟ್ 2 months ಆಗೋಗಿತ್ತು ಈ ರೂಮಿಗೆ ಬಂದು. ನಾನು ಅಂದರೆ ಬಂದು ಕೂತು ಕೆಲಸ ಏನೂ ಮಾಡ್ತಾ ಇರಲಿಲ್ಲ ಅಲ್ಲ, ಸೆಷನ್ಸ್ ತೊಗೊಳ್ತಾ ಇರಲಿಲ್ಲ. ಇವತ್ತು ಬಂದು ಒಂಥರ ಫೀಲಿಂಗ್ ಬರ್ತಿದೆ. ಯಾಕೆ ಅಂತಂದರೆ ಅಭಿ ಫುಲ್ ಬುಕ್ ರ್ಯಾಕ್ನ ಕ್ಲೀನ್ ಮಾಡಿದ್ದಾನೆ, ನೀಟಾಗಿ ಕಲರ್ ಕೋಆರ್ಡಿನೇಟ್ ಮಾಡಿ ಎಲ್ಲ ಫುಲ್ ಮೇಲಿಂದ ಜೋಡಿಸಿದ್ದಾನೆ. ಅವನು ಆ್ಯಕ್ಚುಲಿ ಮೆಜಾರಿಟಿ ಆಫ್ ದ ಬುಕ್ಸ್ ಇದರಲ್ಲಿ ಅವನೇ ಓದೋದು. ನಾನು ಚೂರು ಓದ್ತಾ ಇರ್ತೀನಿ ಆವಾಗವಾಗ. ಸೊ ಫೀಲಿಂಗ್ ವೆರಿ ಪಾಸಿಟಿವ್, ಒಂಥರ ಖುಷಿ ಅನಿಸ್ತಾ ಇದೆ. ಅದಕ್ಕೆ ಈ ರೂಮ್ಗೆ ಬಂದು ಮಾತಾಡೋಣ ಅಂತ ಬಂದೆ. ಆ್ಯಂಡ್ ಎಷ್ಟೊಂದು ದಿನ ಆಗಿತ್ತು ನಾನು ಇಲ್ಲಿ ಬಂದು. ಆ್ಯಂಡ್ ಅಗೇನ್ ಇನ್ನೇನು ಅತಿ ಶೀಘ್ರದಲ್ಲಿ ನಾನು ಮ್ಯಾನಿಫೆಸ್ಟೇಷನ್ ಸೆಷನ್ಸ್ ಶುರು ಮಾಡ್ತೀನಿ. ಸೊ ವಾಪಸ್ ಇಲ್ಲೇ ಬರಬೇಕು ನಾನು ಸೆಷನ್ಸ್ ತೊಗೊಳಕ್ಕೆ. ಫೀಲಿಂಗ್ ಸೋ ಗುಡ್. ಆ್ಯಕ್ಚುಲಿ ಈ ರೂಮ್ ಒಂಥರ ಸ್ಟೋರ್ ರೂಮ್ ಮಾಡ್ಕೊಂಡ್ಬಿಟ್ಟಿದ್ವಿ. ಎಲ್ಲ ಮಗು ಐಟಮ್ಸು ಏನೇನು ಬಂತು ಎಲ್ಲ ಪಾರ್ಸೆಲ್ಗಳು ಎಲ್ಲ ಇಲ್ಲೇ ಡಂಪ್ ಮಾಡಿಬಿಟ್ಟಿದ್ದೆ, ಹೆಂಗಿದ್ರು ಸೆಷನ್ಸ್ ತೊಗೊಳ್ತಾ ಇಲ್ಲ ಅಂತ. ಇವಾಗ ಎಲ್ಲ ಕ್ಲೀನ್ ಆಗಿದ್ದು ಒಂಥರ ಸಖತ್ ಖುಷಿ ಅನಿಸ್ತಾ ಇದೆ. ಈಗ ನಮ್ಮ ರೂಮ್ ಕ್ಲೀನ್ ಮಾಡ್ತಾಯಿದ್ದೀವಿ. ಕ್ಲೀನಿಂಗ್ ಇಸ್ ಸಖತ್ ಕಷ್ಟ ನನಗೆ. ಎಸ್ಪೆಷಲಿ ನಂಗೆ ಕ್ಲೀನಿಂಗ್ ಅಂದರೆ ಇಷ್ಟ ಆಗಲ್ಲ, ಅದೇನೋ ಗೊತ್ತಿಲ್ಲ. ಬಟ್ ಸೊ ಇವತ್ತು ಏನಪ್ಪ ಅಂತ ಅಂದರೆ ಆ್ಯಕ್ಚುಲಿ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿಕೊಂಡೆ, ರೆಡಿ ಏನಾಗಿಲ್ಲ. ಫೇಸ್ ನನ್ನ ನೋಡಿ, ಬೇರ್ ಫೇಸ್ ಏನೂ ಹಾಕ್ಕೊಂಡಿಲ್ಲ. ಸ್ನಾನ ಲಿಪ್ ಬಾಮ್ ಒಂದು ಹಾಕ್ಕೊಂಡೆ ಇವಾಗ, ಬಿಕಾಸ್ ಯೂಶ್ವಲಿ ನಾನು ಇವಾಗ ಲಿಪ್ ಬಾಮ್ ಹಾಕೋದು ಬಿಟ್ಬಿಟ್ಟಿದ್ದೀನಿ. ಮುಂಚೆ ಎಲ್ಲ ತುಂಬ ಹೋಗಿ ಬಂದು ಹಾಕೋತಾ ಇದ್ದೆ. ಇವಾಗ ಪಾಪಕ್ಕೆ ತುಂಬ ಮುತ್ತು ಕೊಡ್ತಾ ಇರ್ತೀನಿ ಅಂತ ಏನೂ ಹಾಕಲ್ಲ. ಎನಿವೇಸ್ ಅವಳು ಮಲಗಿದಾಳಲ್ಲ, ಸೊ ಸ್ನಾನ ಆದಮೇಲೆ ಲಿಪ್ ಬಾಮ್ ಒಂದು ಹಾಕ್ಕೊಂಡಿದ್ದೀನಿ. ಇನ್ನೇನಿಲ್ಲ, ಸ್ಟ್ರೈಟ್ನಿಂಗ್ ಮಾಡ್ಕೊಂಡಿದ್ದೆ. ಯಾಕೆ ಅಂದರೆ ಆ್ಯಕ್ಚುಲಿ ನಂದೊಂದು ಬ್ರ್ಯಾಂಡ್ ಶೂಟ್ ಇತ್ತು. ಆ್ಯಂಡ್ ಖುಷಿ ಏನಪ್ಪ ಅಂತ ಅಂದರೆ ನಾನು ಯೂಸ್ ಮಾಡಿ ನಂಗೆ ತುಂಬ ಇಷ್ಟ ಆಗಿರೋ ಬ್ರ್ಯಾಂಡು ಕೊಲಾಬ್ರೇಷನ್ ಕೇಳಿದಾಗ ಅದರಲ್ಲಿರೋ ಸ್ಯಾಟಿಸ್ಫ್ಯಾಕ್ಷನ್. ಯಾಕೆ ಅಂತಂದರೆ ನಾನು ತುಂಬ ಇಷ್ಟಪಡೋ ಬ್ರ್ಯಾಂಡ್ನ ನಿಮಗೆಗಳಿಗೆ ಅದನ್ನು ಹೇಳೋದು ಇಸ್
ಪ್ಯೂರ್ ಹ್ಯಾಪಿನೆಸ್. ಸೊ ನನ್ನ ಬ್ರ್ಯಾಂಡ್ ಶೂಟ್ ಮಾಡಬೇಕಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಏನೋ ಸ್ವಲ್ಪ ಕಾಸ್ಟ್ಯೂಮ್ ಇಶ್ಯೂ ಆಗಿ ನೆಕ್ಸ್ಟ್ ವೀಕು ಇಲ್ಲ, ಇನ್ನೊಂದು 3-4 ಡೇಸ್ ಆದಮೇಲೆ ಮಾಡಬೇಕು. ಸೊ ಹಾಗಾಗಿ ಸರಿ ಅಂತ ಸುಮ್ಮನಾದೆ. ಸೊ ಸ್ಟ್ರೈಟ್ನಿಂಗ್ ಒಂದಾಗಿದೆ, ಬಟ್ ಎನಿವೇಸ್ ಗುಡ್ ಥಿಂಗ್. ಯಾಕೆ ಅಂತ ಅಂದರೆ ಇವತ್ತು ಹೆಂಗಿದ್ರು ಪುಟ್ಟಕ್ಕದು ಬರ್ಡೇ. ಸೊ ಸಂಜೆ ನಾವು ಅಂದ್ಕೊಂಡು ಇವಾಗ ಹೆಂಗಿದ್ರು ಅವಳು ಮಲಗಿರ್ತಾಳೆ, ನನಗೂ ಸ್ವಲ್ಪ ಕೆಲಸಗಳೆಲ್ಲ ಮುಗಿಸ್ಕೊಂಡ್ಬಿಟ್ರೆ ಸಂಜೆ ಅವಳು ಎದ್ದಿರ್ತಾಳೆ, ಆ್ಯಕ್ಟಿವ್ ಆಗಿರ್ತಾಳೆ, ಆವಾಗ ಕೇಕೆಲ್ಲ ಕಟ್ ಮಾಡಿಸಿದ್ರೆ ಬೆಸ್ಟು ಅಂದ್ಬಿಟ್ಟು ಸೊ ಕೇಕ್ ಬರ್ಕಿದೆ ಆ್ಯಂಡ್ ಫ್ಲವರ್ಸ್ ಆರ್ಡರ್ ಮಾಡಿದ್ದೆ. ಏನು ಥೀಮ್ ಅಂತ ನೀವೇ ನೋಡಿ. ಸೊ ಇಷ್ಟೊತ್ತಿಗೆ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ನೋಡ್ಬಿಟ್ಟಿರ್ತೀರ. ನೀವೇನಾದರೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂತ ಅಂದರೆ ಬೇಗ ಫಾಲೋ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಬಂದುಬಿಟ್ಟು ಅರ್ಪಿತಾ ಅಭಿಷೇಕ್. ಸೊ ಥೀಮ್ ಬಂದುಬಿಟ್ಟು ಸನ್ಫ್ಲವರ್ ಥೀಮ್. ಯಾಕೆ ಸನ್ಫ್ಲವರ್ ಇಟ್ಕೊಂಡಿದ್ದು ಅಂತ ಅಂದರೆ ಒಂಥರ ಶೀ ಈಸ್ ಮೈ ಸನ್ಶೈನ್ ಥರ. ಸೊ ಅದು ಒಂದು. ಇನ್ನೊಂದೇನು ಅಂತ ಅಂದರೆ ಧನು ಮತ್ತು ಅಂಕಲ್ ಅಂದರೆ ಅಭಿಯವ್ರ ಡ್ಯಾಡಿ ಮತ್ತು ಅಭಿಯವ್ರ ತಮ್ಮ ಇಬ್ಬರು ಪಾಪು ಹುಟ್ಟಿದ ದಿನ ಹೋಗಿ ಒಂದಷ್ಟು ಬಟ್ಟೆ ಶಾಪ್ ಮಾಡ್ಕೊಂಡು ಬಂದಿದ್ರು. ಅದೇನೋ ಅವ್ರಿಗೆ ಖುಷಿ ಆಗೋಗಿ. ಅದರಲ್ಲಿ ಒಂದು ಫ್ರಾಕ್ ನಂಗೆ ತುಂಬ ಇಷ್ಟ ಆಯಿತು. ಪುಟಾಣಿದು ಇಷ್ಟು ಸಖತ್ ಕ್ಯೂಟಾಗಿದೆ. ಅದು ವೈಟ್ ಆ್ಯಂಡ್ ಯೆಲ್ಲೋ ಇದೆ. ಸೊ ನಾನು 1 ಮಂತ್ ಬರ್ಡೇಗೆ ಅದೇ ಹಾಕಬೇಕು ಅಂತ ತಲೆಯಲ್ಲಿ ಫಿಕ್ಸ್ ಆಗೋಗಿತ್ತು. ಸೊ ವೈಟ್ ಆ್ಯಂಡ್ ಎಲ್ಲೋ ಯೋಚನೆ ಮಾಡಿದಾಗ ನನಗೆ ಆ ಸನ್ಫ್ಲವರ್ ಸನ್ಶೈನ್ ಈ ಥೀಮೇ ಕಾನ್ಸೆಪ್ಟ್ ಬಂದಿದ್ದು. ಸೊ ಐ ಥಾಟ್ ನನಗೆ ಯಾಕೋ ಆ್ಯಂಡ್ ಶೀ ಲುಕ್ಸ್ ವೆರಿ ಬ್ಯೂಟಿಫುಲ್ ಇನ್ ವೈಟ್ಸ್ ಆ್ಯಂಡ್ ಯೆಲ್ಲೋಸ್, ಈ ಥರ ಕಲರ್ಸೆಲ್ಲ ಅವಳು ಸಕ್ಕದಾಗಿ ಕಾಣಿಸ್ತಾಳೆ. ಸೊ ಹಾಗಾಗಿ ಅದೇ ಕಾನ್ಸೆಪ್ಟ್ ಮಾಡೋಣ ಅಂತ. ಸೊ ಅದೇ ಕಾನ್ಸೆಪ್ಟಲ್ಲಿ ಅಂದರೆ ಸನ್ಫ್ಲವರ್ಸ್ ಆರ್ಡರ್ ಮಾಡಿದ್ದೆ ಆ್ಯಂಡ್ ಏನು ಕೇಕ್ ಅದೇ ಕಾನ್ಸೆಪ್ಟಲ್ಲಿದೆ. ಸೊ ಅದೆಲ್ಲ ಸಂಜೆ ಬರುತ್ತೆ. ಸೊ ಫೋಟೋಶೂಟ್ ಒಂಚೂರು ಮಾಡಿ ಕೇಕ್ ಕಟ್ ಮಾಡಿ ಮಜಾ ಮಾಡೋದು. ಸೊ ಅಷ್ಟು ಪ್ಲ್ಯಾನ್. ಅದು ಬಿಟ್ಟು ಇವಾಗ ಸದ್ಯಕ್ಕೆ ಏನಿಲ್ಲ. ಇನ್ನೇನು ಪಾಪು ಎದೊಳ್ತಾಳೆ, ನಂದು ಊಟ ಎಲ್ಲ ಆಯಿತು. ಸೊ ಅವಳಿಗೊಂಚೂರು ದುಡ್ಡು ಕುಡಿಸಿ ಅದಾದಮೇಲೆ ಹಾಗೆ ನಾನು ಒಂದು ಅರ್ಧ ಗಂಟೆ ನ್ಯಾಪ್ ತೊಗೊಂಡು ಅದಾದಮೇಲೆ ಸಂಜೆ ವಾಪಸ್ ಸಿಗ್ತೀನಿ. ಸೊ ಇವತ್ತು ಸಂಡೇ. ನೆನ್ನೆ ಆ್ಯಕ್ಚುಲಿ ನಾನು ಏನೂ ವ್ಲಾಗೇ ಮಾಡಿಲ್ಲ, ಬಿಕಾಸ್ ಮೊನ್ನೆ ಪಾಪು ಬರ್ಡೇ ಆದಮೇಲೆ ನನಗೆ ಸ್ವಲ್ಪ ತಲೆನೋವು ಶುರು ಆಯಿತು ನೈಟು. ಅದಾದಮೇಲೆ ಇಡೀ ನೈಟ್ ಪಾಪು ಮಲಗಲಿಲ್ಲ. ಸೊ ಅವಳ ಜೊತೆ ಎದ್ದು ಆ್ಯಂಡ್ ಹಿಂಗೇ ಹಿಡ್ಕೊಂಡಿದ್ದೆ. ಅವಳನ್ನ ಕೆಳಗೆ ಹಾಕಿದ್ರೆ ಅಳೋಳು. ಸೊ ಹಾಗಾಗಿ ಎತ್ಕೊಂಡೇ ಇದ್ದೆ ನೈಟೆಲ್ಲ. ಆ್ಯಂಡ್ ಸೊ ಬೆಳಗ್ಗೆ ಅಷ್ಟೊತ್ತಿಗೆ ಫುಲ್ ಬಾಡಿ ಪೇಯ್ನು, ಸ್ವಲ್ಪ ಚಿಲ್ಸ್, ಫೀವರ್ ಥರ ಇತ್ತು. ಅಂದರೆ ಜ್ವರ ಅಂದರೆ ತುಂಬ ತೀರಾ ಅಲ್ಲ, ಲೈಟಾಗೆ ಬಿಸಿ ಮೈ ಎಲ್ಲ ಇತ್ತು. ಸೊ ಹಾಗಾಗಿ ನೆನ್ನೆ ಪೂರ್ತಿ ರೆಸ್ಟ್ ಮಾಡಿಬಿಟ್ಟೆ. ಫುಲ್ ಒಂಥರ ಪೇನ್ ಬಾಡಿ ಎಲ್ಲ ಸುಸ್ತಾಗ್ತಾಯಿತ್ತು. ಸೊ ನೆನ್ನೆ ಕಂಪ್ಲೀಟ್ ರೆಸ್ಟ್ ಮಾಡಿದೆ, ಏನೂ ವ್ಲಾಗ್ ಮಾಡಿಲ್ಲ. ಇವತ್ತು ಅದಕ್ಕೆ ತಲೆ ಸ್ನಾನ ಮಾಡ್ಕೊಂಬಿಟ್ಟೆ, ಬಿಕಾಸ್ ನೆನ್ನೆ ನೈಟ್ ಸಿಕ್ಕಾಪಟ್ಟೆ ಸ್ವೆಟ್ ಆದೆ. ಯೂಶ್ವಲಿ ಹೇಳ್ತಾರೆ ಗೊತ್ತಾ, ಜ್ವರ ಇಳಿಬೇಕಾದ್ರೆ ಸ್ವೆಟ್ ಆಗ್ತೀವಿ ಅಂತ. ಸೊ ಲಿಟ್ರಲಿ ನೈಟ್ 2 ಟಿ ಶರ್ಟ್ ಚೇಂಜ್ ಮಾಡಿದ್ದೀನಿ. ಅಷ್ಟು ಸ್ವೆಟ್ ನೆಂದೋಗ್ತಾ ಇದೆ. ಬಟ್ ಬೆಳಗ್ಗೆ ಅಷ್ಟೊತ್ತಿಗೆ ಐ ಫೆಲ್ಟ್ ವೆರಿ ಏನೋ ಗುಡ್, ಫುಲ್ ಆರಾಮಾಗೆ ಅನಿಸ್ತು. ಸೊ ನಾಳೆ ಬರ್ತ್ಡೇ ಅಲ್ವಾ, ನಾಳೆ ತಲೆ ಸ್ನಾನ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಇಟ್ಸ್ ಓಕೆ, ಇವತ್ತೇ ತಲೆ ಸ್ನಾನ ಮಾಡಿಬಿಟ್ಟೆ. ನಾಳೆ ಎನಿವೇಸ್ ಪಾಪುಗೂ ತಲೆ ಸ್ನಾನ ಮಾಡಿಸ್ಬೇಕು. ಆಮೇಲೆ ನಾನು ತಲೆ ಸ್ನಾನ ಮಾಡಿಕೊಂಡು ಟ್ರೈ ಮಾಡಿ ಸೆಟ್ ಮಾಡಿಕೊಂಡು ಹೊರಗಡೆ ಹೋಗೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ. ಸೊ ಇವತ್ತೇ ತಲೆ ಸ್ನಾನ ಮಾಡ್ಕೊಂಡಿದ್ದೀನಿ. ನಾಳೆ ಹಂಗೆ ಒಂಚೂರು ಸ್ಟ್ರೈಟ್ನಿಂಗ್ ಮಾಡ್ಕೊಂಡು, ಇಲ್ಲಿ ನೋಡಿ ಇವತ್ತು ಆ್ಯಕ್ಚುಲಿ ಬ್ಲೋ ಡ್ರೈಯೂ ಮಾಡಿಲ್ಲ, ಹಾಗೆ ಬಿಟ್ಬಿಟ್ಟೆ. ಸ್ವಲ್ಪ ಬಿಸಿಲಿತ್ತಲ್ವ, ಈಚೆ ಹೋಗಿ ಕೂತಿದ್ದೆ. ಒಂಚೂರು ವೈಟಮಿನ್ ಡಿನೂ ಸಿಗುತ್ತೆ, ಹಂಗೆ ತಲೆನೂ ಒಣಗುತ್ತೆ ಅಂತ. ಸೊ ಹಾಗಾಗಿ ಇದು ನನ್ನ ನ್ಯಾಚುರಲ್ ಹೇರ್. ಇಲ್ಲಿ ಕೆಳಗಡೆ ಸ್ಮೂತ್ನಿಂಗ್ ಇದೆ, ಇದೆಲ್ಲ ಇವಾಗ ವೇವಿ ಬರ್ತಾಯಿದೆ. ಸೊ ದಟ್ಸ್ ದ ಪ್ಲ್ಯಾನ್. ಇವತ್ತು ಅಷ್ಟೇ ಒಂಚೂರು ಇವತ್ತೂ ರೆಸ್ಟ್ ಮಾಡಿಬಿಡ್ತೀನಿ, ಬಿಕಾಸ್ ಹಾಗೆ ನಾಳೆ ಹೊರಗಡೆ ಹೋಗೋದ್ರಿಂದ ಸ್ಟ್ರೈನ್ ಮಾಡ್ಕೊಳ್ಳೋದು ಬೇಡ ಅಂತ. ಎನಿವೇಸ್ ಪಾಪು ಮಲ್ಕೊಂಡಿದ್ದಾಳೆ. ಇವತ್ತು ಸ್ನಾನ ಮಾಡ್ಸೋಕ್ಕೆ ಆಂಟಿ ಬಂದಿರಲಿಲ್ಲ, ಸಂಡೇ ಅಲ್ಲ. ಸೊ ಹಾಗಾಗಿ ನಾನು ಅಭಿನೇ ಮಾಡಿಸಿದ್ದು. ಸಂಡೇ ಲಾಸ್ಟ್ ಸಂಡೇನೂ ನಾವಿಬ್ಬರೇ ಮಾಡಿಸಿದ್ವಿ. ಒಂಥರ ಸಖತ್ತಾಗಿ ಅನಿಸುತ್ತೆ. ಆ್ಯಂಡ್ ಏನು ಗೊತ್ತಾ, ನಾನು ಅಭಿ ಸ್ನಾನ ಮಾಡಿಸಿದ್ರೆ ಅವಳು ಅಳಲ್ಲ, ಆರಾಮಾಗಿ ಕೂತ್ಕೊಂಡಿರ್ತಾಳೆ. ನಮ್ಗೆ ಆಂಟಿ ಹೇಳ್ತಾ ಇರ್ತಾರೆ, ನೀವು ನಿಧಾನಕ್ಕೆ ಕುಯ್ತೀರಾ ಆರಾಮಾಗೆ ಅದಕ್ಕೆ ಅಂತ. ಅವರಾದರೆ ದಬ ಮಾಡಿಸ್ತಾರಲ್ವ, ಸಿಕ್ಕಾಪಟ್ಟೆ ಅಳ್ತಾಳೆ. ಸಿಕ್ಕಾಪಟ್ಟೆ ಅಂತಲ್ಲ, ಶಿ ಎಂಜಾಯ್ಸ್, ಬಟ್ ಒಂದೊಂದು ಸತಿ ಸ್ವಲ್ಪ ಕ್ರ್ಯಾಂಕಿಯಾಗಿ ಆಡ್ತಾಳೆ. ಬಟ್ ನಾನು ಅಭಿ ಮಾಡಿಸಿದ್ರೆ ಅಂತೂ ಒಂಚೂರು ಕೊಯ್ ಅನ್ನಲ್ಲ ಅವಳು. ಸೊ ಹಂಗೆ ಎಂಜಾಯ್ ಮಾಡ್ಕೊಂಡು ನಗಾಡ್ಕೊಂಡಿರ್ತಾಳೆ. ಸೊ ಒಂಥರ ಸಂಡೇಸ್ ಇಟ್ಸ್ ಫನ್. ಸೊ ಅದಾಯಿತು. ಇವಾಗ ಅಷ್ಟೇ ರೆಸ್ಟ್ ಮಾಡಿ ಒಂಚೂರು ಫೇಸ್ ಶೇವ್ ಮಾಡಬೇಕು. ಆ್ಯಕ್ಚುಲಿ ಒಂದು 2-3 ತಿಂಗಳೇ ಆಯಿತು ನಾನು ಐಬ್ರೋ ಮಾಡಿಸಿ. ನಾನೇ ರೇಸರಲ್ಲಿ ಮಾಡ್ಕೊಂಬಿಡ್ತೀನಿ. ಸೊ ಸಿಕ್ಕಾಪಟ್ಟೆ ಬೆಳೆದ್ಬಿಟ್ಟಿದೆ. ಐ ಥಿಂಕ್ ಇಲ್ಲಿ ಕಾಣಿಸಲ್ಲ ಅನಿಸುತ್ತೆ ನೋಡಿ, ಸಿಕ್ಕಾಪಟ್ಟೆ ಬೆಳೆದ್ಬಿಟ್ಟಿದೆ. ಸೊ ಸಂಜೆ ಹಾಗೆ ಇವಾಗ ಮಲಗೆದ್ಬಿಟ್ಟು ಆಮೇಲೆ ಶೇವ್ ಮಾಡ್ಕೊತೀನಿ. ನಾನು ಆಲ್ಸೋ ಇಲ್ಲಿ ಕಾಣಿಸ್ಬೋದು ನಿಮಗೆ, ನನಗೆ ಇದು ಪ್ರೆಗ್ನೆನ್ಸಿಲಿ ಬಂದಿದ್ದು. ಇಲ್ಲಿ ಮಾತ್ರ ಪಿಂಪಲ್ಸ್ ನೋಡಿ,
ಇಲ್ಲಿ ಮಾತ್ರ ಪಿಂಪಲ್ಸ್ ಆಗಿತ್ತು. ಇದು ಪ್ರೆಗ್ನೆನ್ಸಿ ಎಂಡಿಂಗ್ ಥರ್ಡ್ ಟ್ರೈಮಿಸ್ಟರಲ್ಲಿ ಶುರು ಆಗಿದ್ದು. ಅದು ಇವಾಗ ಹೋಗ್ತಾ ಇದೆ ಸ್ವಲ್ಪ ಆ್ಯಂಡ್ ಮಾರ್ಕ್ ಇದೆ. ಸೊ ಅದು ಹೋಗಬೇಕಷ್ಟೇ. ಆ್ಯಂಡ್ ನಾನೇನು ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ. ಒಂದು ಇಲ್ಲಿರೋದ್ರಿಂದ ಯಾರಿಗೂ ಕಾಣಲ್ಲ ಅಂಟಿಲ್ ಆ್ಯಂಡ್ ಅನ್ಲೆಸ್ ಅವರು ಸೈಡಿಂದ ನೋಡೋವರೆಗೂ. ಆ್ಯಂಡ್ ಇನ್ನೊಂದು ಇಟ್ ಈಸ್ ಓಕೆ, ಹಾರ್ಮೋನಲ್ ಚೇಂಜಸ್ ಎಲ್ಲ ಆಗ್ತಾ ಇರುತ್ತಲ್ಲ, ಸೊ ಇಟ್ಸ್ ಓಕೆ, ಹೋಗುತ್ತೆ ಇನ್ನೊಂದು ಸ್ವಲ್ಪ ದಿನ ಅಂತ. ಬಿಕಾಸ್ ನಾನು ನನ್ನ ಕಸಿನ್ ಸಿಸ್ಟರ್ನ ನೋಡಿದ್ದೀನಿ, ಅವ್ರಿಗೆ ಪ್ರೆಗ್ನೆಂಟ್ ಇರುವಾಗ ಹಾಗೆ ಮುಖ ಪೂರ್ತಿ ಪಿಂಪಲ್ ಆಗೋಗಿತ್ತು. ಬಟ್ ಇವಾಗ ಸಖತ್ತಾಗಿ ಆಗೋಗಿದ್ದಾರೆ. ಸೊ ಅದು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಆಗಿರುತ್ತೆ. ಸೊ ಇಟ್ಸ್ ಓಕೆ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ, ತಲೆ ಏನು ಜಾಸ್ತಿ ಕೆಡಿಸ್ಕೊಳ್ತಾ ಇಲ್ಲ. ಹೆಂಗೆ ಮಾತಾಡೋದು ಬಂಗಾರಿ? ಮಾತಾಡ ನೋಡೋಣ. ಹೆಂಗವ ಮಾತಾಡೋದು ನೀನು? ಅಂತ ಮಾತಾಡ್ತೀಯಾ? ಮಾತಾಡು ನೋಡೋಣ. ಓ ಆಮೇಲೆ ಏನು ಸಮಾಚಾರ? ಏನಂತ ಸಮಾಚಾರ ನಿಮ್ಮದು? ಏನು ಸಮಾಚಾರ? ಅಪ್ಪಮ್ಮ ಇಲ್ಲವ? ಎಲ್ಲಿ ಅಪ್ಪಮ್ಮ? ಕರಿ ಅಪ್ಪಮ್ಮ. ಅಪ್ಪಮ್ಮ ಒಳ್ಳಿದ್ಯಾ ಅಪ್ಪಮ್ಮ? ಓನ್ ಮಾಡ್ತಾ ಇದೀಯ ಅಪ್ಪಮ್ಮ? ಓ ಅವ್ನು ಕರಿತೀಯ ನೀನು ಅಪ್ಪಮ್ಮನ? ಓ ಅಂತ ಕರಿತೀಕಂದ. ಆಮೇಲೆ ಅಮ್ಮ ಅಮ್ಮ ಅಲ್ಲ ಅಪ್ಪಮ್ಮ ಕರಿ. ಅಪ್ಪಮ್ಮ ಅಪ್ಪಮ್ಮ. ಇಟ್ಸ್ ಮೈ ಬರ್ತ್ಡೇ. ಬೆಳಗ್ಗೆಯಿಂದ ಏನೂ ವ್ಲಾಗ್ ಮಾಡಿಲ್ಲ, ಆಲ್ರೆಡಿ ರೆಡಿಯಾಗಿ ಹೊರಡ್ತಿದ್ದೀವಿ ಊಟಕ್ಕೆ. ಸೊ ಡ್ಯಾಡಿ ಈಸ್ ಹಿಯರ್, ಮಮ್ಮ ಈಸ್ ಹಿಯರ್ ಆ್ಯಂಡ್ ಬೇಬಿ ಈಸ್ ಹಿಯರ್. ಫೇಸ್ ಇನ್ನೂ ತೋರ್ಸೋಕ್ಕಾಗಲ್ಲ. ಆಲ್ಸೋ ಇದು ನಮ್ಮ ಅಕ್ಕ ನನಗೆ ಗಿಫ್ಟ್ ಕೊಟ್ಟಿದ್ದು, ಸೋ ಕ್ಯೂಟ್. ಇವೆಲ್ಲ ಇದು ನಾನು ತಗೋಬೇಕು ಅಂತ ಇದ್ದೆ, ಅಕ್ಕನೇ ಗಿಫ್ಟ್ ಕೊಟ್ಬಿಟ್ಲು. ಸೊ ಅಗೇನ್ ಮ್ಯಾನಿಫೆಸ್ಟೆಡ್. ಆ್ಯಂಡ್ ಇದು ನನ್ನ ಔಟ್ಫಿಟ್ ಡೀಟೇಲ್ಸ್ ಎಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಗೆಟ್ ರೆಡಿ ವಿತ್ ಮೀ ಹಾಕಿದ್ದೀನಿ. ಸೊ ಹೋಗಿ ಚೆಕ್ ಮಾಡಿ. ಇನ್ನೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ. ಆಲ್ಸೋ ಲಾಸ್ಟ್ ಇಯರ್ ಬರ್ಡೇಲಿ ನಾನು ಕಾರ್ ಓಡಿಸ್ತಾ ಇದ್ದೆ, ಈ ವರ್ಷ ಅಭಿ ಓಡಿಸ್ತಾ ಇದ್ದಾನೆ. ನೆನಪಿದೆ, ಯಾರೋ ಒಬ್ರು ರೀಸೆಂಟಾಗಿ ಮೊನ್ನೆ ಕಮೆಂಟ್ ಹಾಕಿದ್ದಾರೆ, ಅಭಿ ಹೋದ ವರ್ಷ ಬರ್ಡೇಲಿ ನೀವು ಹೇಳಿದ್ದೀರಾ ನೆಕ್ಸ್ಟ್ ಇಯರ್ ಬರ್ಡೇಲಿ ನನ್ನ ಕಾರ್ ತಗೊಂಡು ನಾನೇ ಓಡಿಸ್ತೀನಿ ಅಂತ, ಎಲ್ಲಿ ಅಂತ. ಸೊ ಕಾರ್ಗಿಂತ ದೊಡ್ಡ ಗಿಫ್ಟ್ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಎತ್ಕೊಂಡು ಕೂತಿದ್ದೀನಿ ಮಗಳನ್ನ, ಹಂಗಾಗಿ ಓಡಿಸ್ತಿಲ್ಲ. ಬಟ್ ಅದರ್ವೈಸ್ ನಾನು ಪ್ರಾಮಿಸ್ ಮಾಡ್ದಂಗೆ ಚೆನ್ನಾಗಿ ಕಾರ್ ಓಡಿಸೋದು ಕಲ್ತಿದ್ದೀನಿ ತಾನೆ. ಇವಾಗ ಸ್ವಲ್ಪ ಬ್ರೇಕ್ ಆಗಿದೆ, ಬಟ್ ಅಗೇನ್ ಶುರು ಮಾಡ್ತೀನಿ. ಬಟ್ ಅದರ್ವೈಸ್ ಅಭಿ ಯಾವಾಗೂ ಹೇಳ್ತಿರ್ತಾನೆ ಕಾರು ಮತ್ತೆ ಸ್ವಿಮ್ಮಿಂಗ್, ಅದೇನೋ ಹೇಳ್ದಿಲ್ಲ ನೀನು, ಅದೆರಡು ಒಂದ್ಸತಿ ಕಲ್ತ್ರೆ ಮರೆಯೋಕ್ಕಾಗಲ್ಲ ಅಂತ. ಸ್ವಿಮ್ಮಿಂಗೇನಾ? ಸೊ ಕಾರು ಮತ್ತೆ ಸ್ವಿಮ್ಮಿಂಗ್ ಒಂದ್ಸತಿ ಕಲ್ತ್ರೆ, ಗಾಡಿನೂ ಅಷ್ಟೇ, ಟೂ ವೀಲರು ಫಾರ್ ದಟ್ ಮ್ಯಾಟರ್, ಒಂದ್ಸತಿ ಕಲ್ತ್ರೆ ನಮಗೆ ಟಚ್ ಒಂದೆರಡು ಸತಿ ಓಡಿಸ್ಬಿಟ್ರೆ ವಾಪಸ್ ಬಂದ್ಬಿಡುತ್ತೆ. ಸೊ ಎತ್ತೀನಿ ಕಾರ್ ಮತ್ತೆ ಈ ವಾರದಿಂದ. ಸೊ ದ್ಯಾಟ್ಸ್ ದ್ಯಾಟ್ ಫಾರ್ ನೌ. ಇವಾಗ ನಾವು ಹೋಗ್ತಾ ಇರೋದು RR ನಗರಲ್ಲಿರೋ ಟೋರಿಗೆ. ನಾನು ಪಿಂಟ್ರೆಸ್ಟ್ ಅಲ್ಲಿ ಹುಡುಕಿದ್ದು. ಚೆನ್ನಾಗಿದೆಯಾ? ಇನ್ನು ಸೈಡಲ್ಲೆಲ್ಲ ಇದೆ, ಅದೇ ಬಿಲ್ಡಿಂಗ್ಗಳಿದೆ ಸೈಡ್. ಕೇಕ್ ಸಕ್ಕತ್ತಾಗಿ ಬಂದಿದೆ. ಇಟ್ಸ್ ಅಗೇನ್ ದ ನೆಕ್ಸ್ಟ್ ಡೇ. ನಂಗೆ ಗೊತ್ತಿಲ್ಲ ಈ ವ್ಲಾಗ್ ಹೆಂಗೆ ಹೋಗ್ತಾ ಇದೆ ಅಂತ, ಎಡಿಟ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ. ಎಲ್ಲ ಚಿಂದಿ ಪಂದಿ ಇಷ್ಟಿಷ್ಟೇ ವೀಡಿಯೋಸ್ ತೊಗೊಂಡಿದ್ದೀನಿ. ಬಟ್ ಅಗೇನ್ ಅದಕ್ಕೆ ನಾನು ವೀಕ್ಲಿ ವ್ಲಾಗ್ ಮಾಡಿದ್ದು, ಕಂಪ್ಲೀಟ್ ಡೇದು ನಾನು ವ್ಲಾಗ್ ಮಾಡೋಕ್ಕಾಗಲ್ಲ ಅಂತ. ಸೊ ನೆನ್ನೆ ಧನುಷ್ ಬರ್ಡೇ ಇತ್ತು, ಪುಟ್ಟದಾಗೆ ಸೆಲೆಬ್ರೇಟ್ ಮಾಡಿದ್ವಿ. ಬಿಕಾಸ್ ಅಗೇನ್ ಅವನು ಅವ್ನ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಬೇಕಾಗಿತ್ತು ಅಂತ. ಸೊ ಇವತ್ತು ನಂದು ಒಂದು ಬ್ರ್ಯಾಂಡ್ ಶೂಟ್ ಇತ್ತು. ಸೊ ಅದನ್ನು ಮುಗಿಸ್ಕೊಂಡು ಇವಾಗ ಇಲ್ಲಿ ಏನು ವ್ಲಾಗ್ ಎಂಡ್ ಮಾಡೋಣ ಅಂತ ಬಂದಿದ್ದೀನಿ. ಐ ಹೋಪ್ ನಿಮ್ಗೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ಲೆಟ್ಸ್ ಗ್ರೋ ಟುಗೆದರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನೀವು ನೋಡಿರೋದಕ್ಕೆ. ಐ ಲವ್ ಯು ಆಲ್. Bye-bye.